ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಇರೋದು ಮಂತ್ರಿ ಮಹಲ್ ಸ್ಕ್ವೇರ್ ಇದೆಯಲ್ಲ, ಮಲ್ಲೇಶ್ವರಂ, ಅದ್ರ ಆಪೋಸಿಟ್ ಆಗಿರುವಂತಹ ಗ್ರೀನ್ ಪಾತ್ ರೆಸ್ಟೋರೆಂಟ್ ಇದು. ಇಲ್ಲಿ ನೀವು ನೋಡ್ತಾ ಇರಬಹುದು, ಪ್ರತಿಯೊಂದು ಬ್ಯಾಂಬೂ ಸ್ಟಿಕ್ಕಿಂದ ಮತ್ತು ಮರಗಳಿಂದಂತಹ ಮಾಡಿರುವಂಥ ರೆಸ್ಟೋರೆಂಟ್. ಇಲ್ಲಿ ನೋಡ್ತಾ ಇರ್ಬೋದು, ಕೇಕ್ ನೋಡ್ತಾ ಇರ್ಬೋದು. ಇದು ಕೂಡ ಮೈದಾ ಮತ್ತು ಸಕ್ಕರೆ ರಹಿತ ಆದಂತಹ ಕೇಕು ಮತ್ತು ಬಿಸ್ಕೆಟು. ಇಲ್ಲಿ ಟೀ ಕಾಫಿ ಕೂಡ ಸಕ್ಕರೆ ರಹಿತ, ಬೆಲ್ಲವನ್ನು ಯೂಸ್ ಮಾಡಿರುವಂಥ, ಎಸ್ಪೆಷಲಿ ಬೆಲ್ಲ ಅಂದರೆ ಸಾವಯವ ಬೆಲ್ಲ. ಇಲ್ಲಿ ಆರ್ಗಾನಿಕ್ ಪ್ರಾಡಕ್ಟ್ಸ್ ಮಾತ್ರ ಇಲ್ಲಿ ಸಿಗುತ್ತೆ. ಮತ್ತು ನಾವು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ, ನಾವು ಸಮಾಜದಲ್ಲಿ ಚೆನ್ನಾಗಿರಬೇಕು ಅಂದರೆ ಹೆಚ್ಚು ನಾವು ಕೆಮಿಕಲ್ ಫ್ರೀ ಆಗಿರುವಂಥ ಆಹಾರಗಳನ್ನ ಉಪಯೋಗಿಸ್ಬೇಕು. ಕೆಮಿಕಲ್ ಫ್ರೀ ಇವಾಗಿನ ಕಾಲದಲ್ಲಿ ನಾವು ಎಲ್ಲಿ ನೋಡಿದ್ರೂ ಕೂಡ ಕೆಮಿಕಲ್ ಯೂಸ್ ಮಾಡಿರುವಂಥ ಆಹಾರಗಳು ಸಿಗುತ್ತೆ ರೆಸ್ಟೋರೆಂಟಲ್ಲಿ. ಈ ರೆಸ್ಟೋರೆಂಟಲ್ಲಿ ನಿಮಗೆ ಯಾವುದೇ ರೀತಿಯಂತಹ ಕೆಮಿಕಲ್ ಹಾಕಿ ಮಾಡಿರುವಂಥ ಆಹಾರ ಪದಾರ್ಥಗಳು ಎಲ್ಲೂ ನಿಮಗೆ ಈ ಒಂದು ಜಾಗದಲ್ಲಿ ಸಿಗೋದಿಲ್ಲ. ಮೇಲೆ ಹೋಗ್ತಾ ಹೋದರೆ ನಿಮಗೆ ಒಂದು ಪಾರ್ಟಿ ಹಾಲ್, ಅಂದರೆ ಲೈಕ್ ಯಾವುದೇ ರೀತಿಯಾದಂತಹ ಪ್ರೋಗ್ರಾಮ್ನ ಮಾಡ್ಬೋದು, ಅದ್ರ ಪಕ್ಕದಲ್ಲಿ ನಿಮಗೆ ಊಟದ ಹಾಲ್ ಸಿಗುತ್ತೆ. ಅಲ್ಲಿ ಸಿಗುವಂತಹ ಪದಾರ್ಥಗಳು ನಿಮಗೆ ಎಲ್ಲ ಲೈಕ್ ಆರ್ಗ್ಯಾನಿಕ್ ಆಗಿ ಸಾವಯವ ಗೊಬ್ಬರದಿಂದ ಬೆಳೆದಂತಹ ನಿಮಗೆ ಕಾಳುಗಳು ಮತ್ತು ಎಲ್ಲ ಕಾಳುಗಳಿಂದ ತಯಾರಿಯಾದಂತಹ ಪದಾರ್ಥ ಏನೊಂದು ನಿಮಗೆ ಖಾದ್ಯಗಳು ಸಿಗುತ್ತೆ. ಎಕ್ಸಾಂಪಲ್ ರೊಟ್ಟಿ ಆಗಿರ್ಬೋದು. ರೊಟ್ಟಿ ಅಂದರೆ ರಾಗಿ ರೊಟ್ಟಿ, ಜೋಳ, ಅಕ್ಕಿ ರೊಟ್ಟಿ ಮತ್ತು ಕಾಳುಗಳಿಂದ ಹೆಸರು ಕಾಳು, ಅದೆಲ್ಲ ನಿಮಗೆ ಅಲ್ಲಿ ಹೋಗಿ ಟೇಸ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಟೇಸ್ಟಲ್ಲಿ ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಟೇಸ್ಟಿಂಗ್ ಪೌಡರ್ ಹಾಕಿ ಮಾಡಿರುವಂತಹ ಖಾದ್ಯಗಳಿಗೂ ಮತ್ತು ಇಲ್ಲಿ ಸಿಗುವಂತಹ ಖಾದ್ಯಗಳಿಗೂ ತುಂಬ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ರೈಸ್ ಬದಲಿಗೆ, ಅಕ್ಕಿ ಬದಲಿಗೆ ನಿಮಗೆ ಸಾಮೆ ಅಕ್ಕಿನ ಯೂಸ್ ಮಾಡಿರುವಂತಹ ಪದಾರ್ಥಗಳು ಸಿಗುತ್ತೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಎಲ್ಲ ರೀತಿಯ ಕಾಳುಗಳು ಸ್ಯಾಂಪಲ್ ಆಗಿ ಇಟ್ಟಿರ್ತಾರೆ. ಸೊ ನೀವು ಎಷ್ಟರ ಮಟ್ಟಿಗೆ ತೊಗೊಂಡೋಗಿ ನೀವು ಮನೆಯಲ್ಲೂ ಕೂಡ ಅದನ್ನು ಯೂಸ್ ಮಾಡ್ಬೋದು. ನಾವು ಕೆಮಿಕಲ್ ಫ್ರೀ, ಇಲ್ಲಿನ ಕಾನ್ಸೆಪ್ಟ್ ಅಂದರೆ ಕೆಮಿಕಲ್ ಫ್ರೀ ಆಗಿರಬೇಕು ಮತ್ತು ಸಾವಯವ ಗೊಬ್ಬರದಿಂದ ಬೆಳೆದಂತಹ ಎಲ್ಲ ತರಕಾರಿ ಕಾಳುಗಳನ್ನ ಹಾಕಿ ಉಪಯೋಗಿಸಿರುವಂತಹ ಪದಾರ್ಥಗಳು ಇಲ್ಲಿ ತಯಾರಾಗಬೇಕು. ಇವಾಗಿನ ಜೀವನ ಶೈಲಿಗೆ ಇಂಥ ಆಹಾರ ಉಪಯೋಗಿಸುವುದು ನಾವು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತಲೇ ಹೇಳ್ಬೋದು. ಆದರೆ ಎಷ್ಟು ಸಾಧ್ಯವೋ ಅಷ್ಟು ಈ ಥರ ಆಹಾರಗಳನ್ನು ನಾವು ಉಪಯೋಗಿಸ್ತಾ ಹೋದರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಮಗೆ ಬೆನಿಫಿಟ್ ಸಿಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟು. ಮತ್ತು ಗ್ರೀನ್ ಪಾತ್ ಅಂತ ಈ ರೆಸ್ಟೋರೆಂಟ್ ಹೆಸರಿಗೆ ತಕ್ಕ ಹಾಗೆ ನೀವು ಎಂಟ್ರಿ ಹೋಗ್ತಾನೆ ನಿಮಗೆ ಹಸಿರುಗಳು ತುಂಬಿದ ಸಸ್ಯಗಳು ಕಾಣಿಸುತ್ತೆ. ಇಲ್ಲಿ ಎಲ್ಲ ಡಿಸೈನ್ಗಳು ಬ್ಯಾಂಬೂ ಮತ್ತು ಮರಗಳಿಂದ ಮಾಡುವಂಥದ್ದು. ಮತ್ತು ಹೇಳ್ದಂಗೆ ಕೇಕ್, ಕಾಫಿ ಅದೆಲ್ಲ ನಿಮಗೆ ಮೈದಾ ಮತ್ತು ಶುಗರ್ ರಹಿತ, ಸಕ್ಕರೆ ರಹಿತ ಆದಂಥ ಎಲ್ಲ ಖಾದ್ಯಗಳು ಕಾನ್ಸೆಪ್ಟು. ಮತ್ತು ಇಲ್ಲಿ ಮತ್ತು ಐಸ್ ಕ್ರೀಮ್ ಕೂಡ ಇಲ್ಲಿ ನಿಮಗೆ ಅಲ್ಲೇ ತಯಾರಿ ಮಾಡಿದಂಥ ಐಸ್ ಕ್ರೀಮ್ ಕೂಡ ನಿಮಗೆ ಸಿಗುತ್ತೆ. ಎಲ್ಲರೂ ನಿಮಗೆ ಅಲ್ಲಿ ಒನ್ ಟೈಮ್ ಹೋಗಿ ವಿಸಿಟ್ ಮಾಡಿ. ಸೊ ಪ್ರತಿ ಭಾನುವಾರ ನಿಮಗೆ ಅಲ್ಲಿ ಒಂದು ಏನು ಅಂತಾರೆ, ಪ್ರೋಗ್ರಾಮ್ಗಳು ನಡೀತಾ ಇರುತ್ತೆ. ಪ್ರತಿ ಭಾನುವಾರವೂ ಒಂದೊಂದು ಕಾನ್ಸೆಪ್ಟಿಂದ, ಲೈಕ್ ಪ್ಲ್ಯಾಸ್ಟಿಕ್ ಯೂಸ್ ಮಾಡ್ದೇ ನಮ್ಮ ಸಮಾಜದಲ್ಲಿ ಪ್ಲ್ಯಾಸ್ಟಿಕ್ ಕಂಟೆಂಟ್ ಜಾಸ್ತಿ ಯೂಸ್ ಮಾಡಿ ಎಲ್ಲ ಪೊಲ್ಯೂಷನ್ಸ್ ಮಾಡಿರುವಂಥದ್ದು ಅದೆಲ್ಲ ಕಡಿಮೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ಭಾನುವಾರ ನಿಮಗೆ ಅಲ್ಲಿ ನಡೆಯುವಂಥದ್ದು ಕೆಲವೊಂದು ಪ್ರೋಗ್ರಾಮ್ಗಳು ನಡೆಯುತ್ತೆ. ಸೊ ನಮ್ಮ ಸಮಾಜದ ದೃಷ್ಟಿಯಿಂದನೇ ಆ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ. ಇದಕ್ಕೆ ಫ್ರೀ ಎಂಟ್ರಿ ಇರುತ್ತೆ. ಯಾರು ಬೇಕಾದ್ರೂ ನಿಮ್ಮ ಟೈಮ್ಗೆ, ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೂ ನಡೀತಾ ಇರುತ್ತೆ. ನಿಮ್ಮ ಫ್ರೀ ಟೈಮ್ನಲ್ಲಿ ಹೋಗಿ ನೀವು ಅಲ್ಲಿ ಹೋಗಿ ಅದ್ರ ಬಗ್ಗೆ ನೋಡ್ಕೋಬೋದು. ಥ್ಯಾಂಕ್ ಯು.